ಧರ್ಮಸ್ಥಳದಲ್ಲಿ ನೂರಾರು ಶವವನ್ನ ಹೂತಿಟ್ಟ ಆರೋಪ ಏನಿದೆ? ಈ ಪ್ರಕರಣದ ಎಸ್ಐಟಿ ತನಿಖೆ ಆರಂಭದಲ್ಲೇ ವಿಘ್ನ ಎದುರಾಗ್ತಾ ಇದೆಯಾ? ತನಿಖೆಯಿಂದ ಐಪಿಎಸ್ ಅಧಿಕಾರಿಗಳು ಇಬ್ರು ಹಿಂದಕ್ಕೆ ಸರಿಯುವಂತಹ ಸಾಧ್ಯತೆ ದಟ್ಟವಾಗಿ ಇದೆಯಂತೆ. ಸರ್ಕಾರಕ್ಕೆ ಪತ್ರವನ್ನ ಎಂಎನ್ ಅನುಚೇತ್ ಅವರು ಐಪಿಎಸ್ ಆಫೀಸರ್ ಮತ್ತು ಸೌಮ್ಯಲತಾ ಮತ್ತೊಬ್ಬ ಐಪಿಎಸ್ ಆಫೀಸರ್ ಬರೀಲಿಕ್ಕಿದ್ದಾರಂತೆ. ಈ ರಚಿತವಾದ ತಂಡದಿಂದ ನಮ್ಮ ಹೆಸರನ್ನ ಕೈಬಿಡಿ, ನಾವು ತನಿಖೆಯ ಭಾಗವಾಗಿ ಇರೋದಕ್ಕೆ ಇಚ್ಛಿಸಲ್ಲ ಅಂತ ಅವರೇನೋ ಪತ್ರವನ್ನು ಬರೀತಾರೆ. ಆ ಮೂಲಕ ರಿಕ್ವೆಸ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಏನಕ್ಕೆ ಅನ್ನೋ ಪ್ರಶ್ನೆ ಸಹಜವಾಗಿ ಬರುತ್ತೆ. ಒಂದು ಪರ್ಸನಲ್ ರೀಸನ್ಸ್ ಇರಬಹುದು, ಎರಡನೇದು ವಿಪರೀತ ಪ್ರೆಷರ್ ಇರುತ್ತೆ, ಮೂರನೇದು ಏನು ಗೊತ್ತಾ, ಇಲ್ಲಿ ಸೈಂಟಿಫಿಕ್ ಲಿಮಿಟೇಷನ್ಸ್ ಇರುತ್ತೆ. ಆರಂಭದಲ್ಲಿ ಹೇಳಿದ್ನಲ್ಲ ಎವಿಡೆನ್ಸು ಅಂತ, ಅದನ್ನು ನೀವು 10 ವರ್ಷ 20 ವರ್ಷದ ಹಿಂದಿನ ಪ್ರಕರಣದಲ್ಲಿ ಹೆಂಗೆ ಹುಡುಕ್ತೀರಾ? ಅದೇ ತುಂಬ ಚಾಲೆಂಜಿಂಗು. ಆಮೇಲೆ ಇಷ್ಟೆಲ್ಲ ಮಾಡಿ ಏನೂ ಸಿಗಲಿಲ್ಲ ಅಂದರೆ ಅದು ಅವ್ರ ಮೇಲೆ ಅಪವಾದ. ಸೊ 4 ರೀಸನ್ಸ್ ಇರುತ್ತೆ. 4 ಆಯಾಮದಲ್ಲಿ ಯಾವುದು ಸ್ವಲ್ಪ ಹತ್ತಿರ ಇದೆ ಅಂತ ನೋಡೋಣ. ಡೀಟೇಲ್ಸ್ ಕೊಡ್ತಾರೆ ನಾಗೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಾಗೇಶ್, ಈಗ ಒಂದು 4 ಆಯಾಮದ ಪಾಸಿಬಿಲಿಟೀಸ್ ಇರುತ್ತೆ ಈ ರೀತಿ ಬ್ಯಾಕ್ಔಟ್ ಆಗೋದಕ್ಕೆ. ಪ್ರೆಷರ್ ಇರ್ಬೋದು ಅಥವಾ ಲಿಮಿಟೆಡ್ ರೀತಿಯ ತನಿಖೆ ಮಾಡೋದಕ್ಕೆ ಅವಕಾಶ. ಸೊ ಯಾವುದ್ರ ಸಾಧ್ಯತೆ ಜಾಸ್ತಿ ಇದೆ? ಪರ್ಸನಲ್ ರೀಸನ್ ಬ್ಯಾಕ್ಔಟ್ ಆಗ್ತಿರೋದಾ ಅಥವಾ ತನಿಖೆಯ ಬಗ್ಗೆ ಈ ಅಧಿಕಾರಿಗಳಿಗೆ ಇರುವಂತಹ ಒಪಿನಿಯನ್ ಕುರಿತಾಗಿ ಬ್ಯಾಕ್ಔಟ್ ಆಗ್ತಿರೋದಾ? ಯಾವ ಸಾಧ್ಯತೆ ಜಾಸ್ತಿ ಇದೆ? ಆಮೇಲೆ ಅಫಿಷಿಯಲ್ ಕನ್ಫರ್ಮೇಷನ್ ಯಾವಾಗ ಸಿಗ್ಬೋದು? ಎಷ್ಟೊತ್ತಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಮಮತಾ, ಧರ್ಮಸ್ಥಳದಲ್ಲಿ ಅನುಮಾನಾಸ್ಪದ ಸಾವಿನ ತನಿಖೆ ಮಾಡಲಿಕ್ಕೆ ಸರ್ಕಾರ ಎಸ್ಐಟಿ ತನಿಖೆಯನ್ನು ರಚನೆ ಮಾಡಿರುವಂಥದ್ದು. ಎಸ್ಐಟಿ ತನಿಖಾ ತಂಡದಲ್ಲಿ 4 ಜನ IPS ಅಧಿಕಾರಿಗಳನ್ನು ನೇಮಕ ಮಾಡಿ ಸರ್ಕಾರ ಆದೇಶವನ್ನು ಮಾಡಿರುವಂಥದ್ದು. ಒಂದು ADGP ಪ್ರಣಬ್ ಮೊಹಂತಿ ಸೇರಿದಂತೆ ಅನುಚೇತ್, ಸೌಮ್ಯಲತಾ ಸೇರಿದಂತೆ ಒಟ್ಟು 4 ಜನ IPS ಅಧಿಕಾರಿಗಳನ್ನು ಈ ಎಸ್ಐಟಿ ತಂಡದಲ್ಲಿ ಮುಖ್ಯಸ್ಥರನ್ನಾಗಿ ಮಾಡಿರುವಂಥದ್ದು. ಅದರಲ್ಲಿ 2 IPS ಅಧಿಕಾರಿಗಳು ಈಗ ತನಿಖಾ ತಂಡದಿಂದ ಬ್ಯಾಕ್ಔಟ್ ಆಗಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಸಿಗ್ತಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಅನುಚೇತ್ ಮತ್ತು ಸೌಮ್ಯಲತಾ ಎಂಬ 2 IPS ಅಧಿಕಾರಿಗಳು ಈ ತನಿಖಾ ತಂಡದಿಂದ ಕೈ ಬಿಡಲು ಮನವಿ ಮಾಡಲಿಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಈಗ ಬೆಳಕಿಗೆ ಬರ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ಅವರು ಯಾಕೆ ಬ್ಯಾಕ್ಔಟ್ ಆಗ್ತಾರೆ ಅನ್ನುವಂಥದ್ದನ್ನು ಪ್ರಾಥಮಿಕವಾಗಿ ಗೊತ್ತಾಗ್ತಿರುವಂಥ ವಿಚಾರ ಬಹಳ ಪ್ರಮುಖವಾಗಿ ವೈಯಕ್ತಿಕ ಕಾರಣಗಳಿಂದ ಆಗಲ್ಲ ಅನ್ನುವಂಥ ಒಂದು ಅಂಶಗಳನ್ನು ಉಲ್ಲೇಖ ಮಾಡಿ ಸರ್ಕಾರಕ್ಕೆ ಅಧಿಕೃತವಾಗಿ ಪತ್ರ ಬರೆದು ನಮಗೆ ಈ ತನಿಖಾ ತಂಡದಿಂದ ಕೈ ಬಿಡಬೇಕಂತೇಳಿ ಮನವಿ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಕೂಡ ಗೊತ್ತಾಗ್ತಿರುವಂಥದ್ದು. ಹಾಗಾಗಿ ಎಲ್ಲ ಒಂದು ಕಡೆ ಈ ಒಂದು ತನಿಖಾ ತಂಡದ 2 ಅಧಿಕಾರಿಗಳು ಬ್ಯಾಕ್ಔಟ್ ಆಗ್ತಿರೋದು ನೋಡಿದ್ರೆ ಆರಂಭದ ವಿಘ್ನ ಎದುರಾಗಿದೆ ಅನ್ನುವಂಥ ಅನುಮಾನಗಳು ಕೂಡ ಈಗ ಹುಟ್ಟು ಹಾಕ್ತಿರುವಂಥದ್ದು. ನೀವು ಹೇಳ್ದಂಗೆ ಹಲವಾರು ರೀತಿಯ ಆಪಾದನೆಗಳು ಇದ್ರೂ ಕೂಡ ಅದರ ಪ್ರಮುಖವಾಗಿ ಇವರು ವೈಯಕ್ತಿಕ ಕಾರಣಗಳನ್ನು ನೀಡಿ ಈ ತಂಡದಿಂದ ಬ್ಯಾಕ್ಔಟ್ ಆಗಲು ಮುಂದಾಗಿದ್ದಾರೆ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಿರುವಂಥದ್ದು. ಆಬ್ವಿಯಸ್ಲಿ ಇವತ್ತು ಮಧ್ಯಾಹ್ನದ ಬಳಿಕ ಅಧಿಕೃತವಾಗಿ ಗೊತ್ತಾಗುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವಂಥದ್ದು. ಮಮತಾ, ಆಲ್ ರೈಟ್, ಧನ್ಯವಾದ ನಾಗೇಶ್ ತಮ್ಮ ಮಾಹಿತಿಗಾಗಿ. ಒಟ್ಟಿನಲ್ಲಿ ಕುತೂಹಲ ಅಂತೂ ಇದ್ದೇ ಇದೆ, ಯಾಕಂದರೆ ಲೀಗಲ್ ಫ್ರೇಮ್ ವರ್ಕ್ನಲ್ಲಿ ಈ ತಂಡ ಕೆಲಸ ಮಾಡಬೇಕಾಗತ್ತೆ. ತಂಡದಲ್ಲಿ ಇವರಿಬ್ಬರನ್ನ ರೀಪ್ಲೇಸ್ ಮಾಡೋದಕ್ಕೆ ಸರ್ಕಾರ ಏನು ಹೆಚ್ಚು ಟೈಮ್ ತಗೊಳ್ಳಲ್ಲ. ಇವ್ರು ಅಕಸ್ಮಾತ್ ರಿಕ್ವೆಸ್ಟ್ ಲೆಟರ್ ಇವತ್ತು ಕೊಟ್ಟರೆ ನಾಳೆ ಅಷ್ಟೊತ್ತಿಗೆ ಇನ್ಯಾರು ಬರ್ತಾರೆ ಇವ್ರ ಜಾಗಕ್ಕೆ ಅಂತ ಗೊತ್ತಾಗ್ಬಿಡುತ್ತೆ, 1-2 ಗಂಟೆಲಿ ಗೊತ್ತಾಗುತ್ತೆ.